ऐसे ही बैठे रहिए, ಧ್ಯಾನದ ಸ್ಥಿತಿಯನ್ನ ಕಾಪಾಡ್ಕೊಳ್ಳಿ ಅಷ್ಟೇ. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಸಿಂಪಲ್ ಉತ್ತರ ಕೊಡಿ. ಈಗ ನೀವು ಏನಿದಿರೋ ಅದು ಯಾವುದರ ಫಲ? ಈಗ ಸದ್ಯಕ್ಕೆ ನೀವು ಯಾವ ಸ್ಥಿತಿಯನ್ನ ಅನುಭವಿಸ್ತಾ ಇದ್ದೀರೋ ಅದು ಯಾವುದರ ಫಲ? ಏನ್ ಕಾರಣದಿಂದ ನೀವು ಈಗ ಸದ್ಯದ ಸ್ಥಿತಿಯನ್ನ ಆನಂದಿಸ್ತಾ ಇದ್ದೀರಿ, ಇಷ್ಟು ಉನ್ನತ ಸ್ಥಿತಿಯನ್ನ ಪಡ್ಕೊಂಡು? ಸಿಂಪಲ್ ಪ್ರಶ್ನೆ. ಇನ್ನು 3 ಗಂಟೆಯ ಧ್ಯಾನದ ಸ್ಥಿತಿಯಿಂದ. ಓಕೆ, ಧ್ಯಾನದ ಸ್ಥಿತಿ ಸಂಕಲ್ಪ. ಓಕೆ, ಬಿಕಾಸ್ ಆಫ್ ಮೆಡಿಟೇಷನ್ ಅಂಡ್ ಯೂನಿವರ್ಸಲ್ ಎನರ್ಜಿ, ವಿಶ್ವಶಕ್ತಿಯಿಂದ. ಓಕೆ, ಧ್ಯಾನದಿಂದ ಸರಿನಾ? ಈಗ ನೀವು ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಎಷ್ಟು ವರ್ಷ ಆಯ್ತು ಅದನ್ನ ನೆನ್ಪು ಮಾಡ್ಕೊಳ್ಳಿ. ಹೇಗಿದ್ರಿ ಅನ್ನೋದನ್ನ ನಿನ್ನೆ ಮೊನ್ನೆ ಧ್ಯಾನಕ್ಕೆ ಬಂದವರು ಇರ್ಬೋದು, ಹಳಬರು ಇರ್ಬೋದು. ಹಿಂದಿನ ಜನ್ಮದ ಕರ್ಮದ ಫಲದಿಂದ ಬಹಳ ದೊಡ್ಡ ಉತ್ತರ ಕೊಟ್ರಿ ಸರ್ ಲಕ್ಕನ್ ಬಡಿಗೆ. ಓಕೆ, ರೈಟ್. ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಯಾವ ಸ್ಥಿತಿಯಲ್ಲಿ? ನೆನಪಾಯ್ತು ನಿಮ್ಗೆಲ್ಲ? ಎಲ್ಲದಕ್ಕೂ ನಾವೇ ಕಾರಣ. ಆ ಕಾರಣ ಯಾವುದು ಅನ್ನೋದನ್ನ ಕಂಡ್ಕೊಳ್ತಾ ಇದ್ದೀವಿ. ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಹೇಗೆ ಇತ್ತು? ದುಃಖ, ಇನ್ನೊಬ್ಬರ ಮೇಲೆ ಕಂಪ್ಲೇಂಟು, ನಾನೇ ಸರಿ ಅನ್ನುವಂತ ಮನಸ್ಥಿತಿ, ಅಥವಾ ನಾವೊಬ್ಬರೇ ಸರಿ ಮಿಕ್ಕವರು ತಪ್ಪು ಅನ್ನುವಂತ ಇನ್ನೂ ತೀವ್ರವಾದ ಮನಸ್ಥಿತಿ, ಎಲ್ಲರೂ ನನಗೆ ವಿರೋಧ ಮಾಡ್ತಾರೆ ಅನ್ನೋ ಮನಸ್ಥಿತಿ, ಇನ್ನೂ ಏನೇನು. ಸಿಂಪಲ್, ಹೌದೋ ಅಲ್ವೋ? ನಾನು ಇಷ್ಟೆಲ್ಲ ಕರೆಕ್ಟ್ ಆಗಿದ್ರು ನನ್ ಮೇಲೆ ಎಲ್ಲಾ ತಪ್ಪು ಬರ್ತಾ ಇದೆ ಅನ್ನೋ ಮನಸ್ಥಿತಿ, ಅವ್ರು ಇನ್ನೊಬ್ಬರು ತಪ್ಪು ಮಾಡದೇ ಇದ್ದವರು ಹಾಯಾಗಿದ್ದಾರೆ, ನನಗ್ ನೋಡಿದ್ರೆ ಹೀಗೆ ಅನ್ನೋ ಮನಸ್ಥಿತಿ, ಎಷ್ಟು ಅನ್ಯಾಯದಿಂದ ತುಂಬಿದೆ ಈ ಜಗತ್ತು ಅಂತ ಅನ್ನೋ ಮನಸ್ಥಿತಿ, ಅಥವಾ ನನಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನೋ ಮನಸ್ಥಿತಿ ಅಲ್ಲಿ ಇತ್ತು. ಓಕೆ, ಹಾಗಾದ್ರೆ ಆ ಮನಸ್ಥಿತಿ ಪರಿವರ್ತನೆಯಾಗಿ ಈ ಮನಸ್ಥಿತಿ ಬಂತಲ್ಲ ಇವತ್ತು, ಇದಕ್ಕೆ ಏನು ಕಾರಣ? ಏನು ಕಾರಣ ಅಂದ್ರೆ ನೀವು ಅದನ್ನ ಬದಲಾಯಿಸ್ಕೊಳ್ಬೇಕು ಅನ್ನೋ ಮೊದಲು ನೀವು ಇಚ್ಛೆಯನ್ನ ಹೊಂದಿದ್ರಿ. ಆ ಮೊದಲಿನ ಮನಸ್ಥಿತಿಯನ್ನ ಬದಲಾಯಿಸ್ಕೊಳ್ಬೇಕು ಅನ್ನೋ ಇಚ್ಛೆಯನ್ನ ಹೊಂದಿದ್ರಿ. ಹೌದೋ ಅಲ್ಲೋ? ಸಿಂಪಲ್, ಮಾತಾಡ್ತಾ ಹೋಗಿ ಯಾರಾದ್ರೂ, ಬೇಗ ಬೇಗ ಮುಗಿಸ. ಓಕೆ, ಹೊಂದಿದ್ಮೇಲೆ ಏನಾಯ್ತು? ಯಾರೋ ಒಬ್ರು ನಿಮಗೆ ಸಿಕ್ಕರು, ಯಾವುದೋ ಒಂದು ಪಾಂಪ್ಲೆಂಟ್ ಸಿಕ್ತು, ಒಂದು ವಿಡಿಯೋ ಸಿಕ್ತು, ಯಾರೋ ಒಂದು ಶೇರ್ ಮಾಡಿದ್ರು, ಇದನ್ನ ನೋಡು ಇದು ಹೆಂಗಿದೆ ಅಂತ. ಅದು ಸಿಕ್ಕ ಮೇಲೆ ನೀವೇನ್ ಮಾಡಿದ್ರಿ? ಸುಮ್ನೆ ನ್ಯೂಸ್ ಪೇಪರ್ ಓದಿದಂತೆ ಬಿಟ್ಟು ಬಿಟ್ರ,
ಅಥವಾ ಅದನ್ನು ಹಿಡ್ಕೊಂಡು ಒಂದೊಂದೇ ಎಳೆಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅದನ್ನ ಒಂದೊಂದೇ ಮೆಟ್ಟಲು ಮೇಲೆ ಏರ್ತಾ ಬಂದ್ರ. ಸಿಂಪಲ್. ಅದು ಸಿಕ್ಕ ಮೇಲೆ ಒಂದೊಂದೇ ಮೆಟ್ಟಿಲು ಮೇಲೆ ಏರ್ತಾ ಬಂದ್ವಿ. ದಿನನಿತ್ಯ ಆ ಪ್ರಯತ್ನ ಮಾಡ್ತಾ ಬಂದ್ವಿ. ಹೌದೋ ಇಲ್ಲೋ? ಸ್ವಲ್ಪ ಮಾತಾಡಿ, ಒಂದ್ 4 ಜನ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಬೇಕಿದ್ರು ಪರವಾಗಿಲ್ಲ. ಆದ್ರೆ ನಿಮ್ ಹಿಂದೆ ಏನೋ ಸೌಂಡ್ ಡಿಸ್ಟರ್ಬೆನ್ಸ್ ಇರಬಾರ್ದು. ಹಾ, ಅದನ್ನ ಅಳವಡಿಸ್ಕೊಳ್ತಾ ಹೋದ್ರಿ. ಎಸ್, ಓಕೆ. ಅಳವಡಿಸ್ಕೊಳ್ತಾ ಹೋದಂತೆ ಏನಾಯ್ತು, ಮುಂದೆ ಮತ್ತೊಬ್ರು ಸಿಕ್ರು. ಮತ್ತೆ ಹೋದಂತೆ ಮತ್ತೆ ಮತ್ತೊಬ್ರು ಸಿಕ್ರು. ಆಮೇಲೆ ಯಾರೋ, ಓ ಇದು ಸರಿ ಇದೆ, ಹೀಗೆ ಇದನ್ನ ಫಾಲೋ ಮಾಡ್ಕೊಂಡಿರೋಣ ಅಂತ ಒಂದೆಲ್ಲೋ ಒಂದ್ ಕಡೆ ನಿಂತ್ರು. ಇನ್ನೂ ಸಮಾಧಾನ ಇಲ್ದವರು ಎಲ್ಲಾ ಗ್ರೂಪ್ಗಳನ್ನ ಚೇಂಜ್ ಮಾಡ್ತಾ ಇರ್ತಾರೆ. ಓಕೆ, ಬಟ್ ಹೋಗ್ತಾ ಇದಾರಲ್ಲ, ಚೇಂಜ್ ಆಗ್ತಾ ಇದಾರ. ಆಮೇಲೆ ಒಂದ್ ಜಾಗ ಸಿಕ್ಕ ಮೇಲೆ ಏನ್ ಮಾಡಿದ್ರೆ, ನಿಮ್ಗೆ ಮಾರ್ಗ ಗೊತ್ತಾಯ್ತು. ಮಾರ್ಗ ಗೊತ್ತಾಯ್ದ್ಮೇಲೆ ಏನ್ ಮಾಡಿದ್ರೆ, ಕುಂತು ಸಾಧನೆ ಶುರು ಮಾಡಿದಾಗ ಏನಾಯ್ತು, ಇನ್ನೂ ನಿಮ್ಗೆ ಸ್ಪಷ್ಟತೆ ಬಂತು. ಅಯ್ಯೋ, ಇದಕ್ಕೆಲ್ಲ ನಾನೇ ಕಾರಣ ಅನ್ನೋ ಅರಿವು ಮೂಡೋದಕ್ಕೆ ಶುರು ಆಯ್ತು. ಇವತ್ತು ನಾನು ಏನಿದ್ದೀನೋ ಇದಕ್ಕೆ ನಾನೇ ಕಾರಣ ಅನ್ನೋ ಅರಿವು ಮೂಡೋದು ಶುರು ಆದಂತೆ ನಮ್ಮನ್ನ ನಾವು ಹೆಚ್ಚು ತಿದ್ದಿ ತೀಡಿ ಸರಿ ಮಾಡ್ಕೊಳ್ಳೋದಕ್ಕೆ ನಾವು ಇನ್ನೂ ಹೆಚ್ಚು ಪರಿಶ್ರಮ ಹಾಕೋದಕ್ಕೆ ಶುರು. ಹಾಗಾದ್ರೆ ಏನಾಯ್ತು ಒಟ್ಟಾಗಿ ನೋಡಿದ್ರೆ, ನಮ್ಮ ಜೀವನ ಅನ್ನೋದು ನಮ್ಮ ಹಿಂದಿನ ಜೀವನವನ್ನ ಬಿಟ್ಟು ಬರ್ಲಿಕ್ಕೆ ಧೈರ್ಯ ಮಾಡಿದೀವಲ್ಲ, ಆ ಧೈರ್ಯದಿಂದ ಒಂದೇನೋ ನಿರ್ಣಯ ತಗೊಂಡ್ರಲ್ಲ, ಒಂದ್ ಸಂಕಲ್ಪ ಮಾಡ್ಕೊಂಡ್ರಲ್ಲ, ಇದನ್ನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ರಲ್ಲ, ಅಲ್ಲಿಂದ ಹೆಜ್ಜೆ ಇಡೋದಕ್ಕೆ ಶುರು ಮಾಡಿದ್ರಲ್ಲ. ಹಾಗಾದ್ರೆ ಇವತ್ ನೀವು ಇದ್ದಿದ್ದು ನಿಮ್ಮ ಹಳೆಯ ಜೀವನದ ತ್ಯಾಗದ ಫಲ. ತ್ಯಾಗ ಅನ್ಬಾರ್ದು, ಕರೆಕ್ಟ್ ವರ್ಡ್ ಅಂದ್ರೆ ಅಟ್ ದ ಕಾಸ್ಟ್ ಆಫ್ ಯುವರ್ ಓಲ್ಡ್ ಲೈಫ್. ನಿಮ್ಮ ಹಳೆಯ ಜೀವನದ ಬೆಲೆಯ ಮೇಲೆ ಅದನ್ನ ನೀವು ಬಿಟ್ಟು ಬಿಡೋದಕ್ಕೆ ರೆಡಿ ಆದ್ರಿ. ಇವತ್ತು ಹೊಸ ಜೀವನ ಸಿಕ್ತು. ಒಂದು ಬೀಜ ಇದೆ ಮತ್ತು ಒಂದು ಗಿಡ ಇದೆ. ಗಿಡ ಏನು, ಒಂದು ಕಾಲಕ್ಕೆ ಅದು ಬೀಜ ಆಗಿತ್ತು. ಅದು ನಾನು ಈ ಬೀಜದಲ್ಲೇ ಸುರಕ್ಷಿತವಾಗಿದ್ದೀನಿ, ಇದನ್ನ ನಾನು ಒಡೆದು ಬಂದ್ರೆ ಸಾಯ್ತೀನಿ, ಹೊಡಿಬಾರ್ದು, ನಾನು ಹೀಗೆ ಉಳಿಬೇಕು ಅನ್ಕೊಂಡ್ರೆ ಏನಾಗುತ್ತೆ ಬೀಜ? ಎಷ್ಟ್ ದಿನ ಸರಿ ಉಳಿಯುತ್ತೆ? ಹೆಚ್ಚಂದ್ರೆ 1 ವರ್ಷ. ಮುಂದೆ ಯಾವ್ದೋ ಹುಳುಗಳು ಬಂದು ಒಳಗೊಳಗೆ ತಿಂದು ಬಿಡ್ತವೆ. ನೋಡಿದಿರಿ ಕಾಳುಗಳು ಮೇಲ್ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಒಳಗೆ ಖಾಲಿ ಆಗಿರುತ್ತೆ ಒಮ್ಮೆ. ಆದ್ರೆ ಅದೇ ಬೀಜ ನಾನು ಚೇಂಜ್ ಆಗ್ಬೇಕು ಅನ್ಕೊಂಡ್ರೆ ಏನಾಗುತ್ತೆ, ಅದೇ ಬೀಜ ಭೂಮಿಯಲ್ಲಿ ಬಿದ್ದರೆ ಅದು ಬೀಜ ಆಕ್ಚುಲಿ ಬೀಜದ ಒಳಗಿಂದ ಬೇರು ಹೊರಗೆ, ಆ ಬೇರು ಮಣ್ಣೊಳಗೆ ಇಳಿತಾ ಹೋಗುತ್ತೆ. ಮಣ್ಣೊಳಗೆ ಇಳಿದು 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 ಒಂದು ಹಂತ, ಒಂದು ಸ್ಥಿತಿ, ಒಂದು ಶಕ್ತಿ ಮಣ್ಣೊಳಗಿನ ಆ ಸತ್ವವನ್ನ ಹೀರ್ಕೊಂಡು ಶಕ್ತಿವಂತ ಆದ್ರೆ ಎದ್ದು ಮೇಲೆ ಬರುತ್ತೆ. ಇನ್ನೂ ಹೆಚ್ಚು ಗಟ್ಟಿಯಾದ ಬೇರುಗಳನ್ನ ಬಿಟ್ಟು ಎಷ್ಟು ಸಾರ ಶಕ್ತಿಯನ್ನ ಹೀರ್ಕೊಳ್ಳುತ್ತೋ ಅಷ್ಟು ಮೇಲೆ ಬರುತ್ತೆ. ಇಷ್ಟು ದೊಡ್ಡ ವೃಕ್ಷ ಆಗಿದೆ ಅಂದ್ರೆ ಅದರ ಅರ್ಥ ಏನು, ಭೂಮಿ ಒಳಗೇನೋ ಅಷ್ಟು ಸಾರ ಶಕ್ತಿಯನ್ನ ಅದು ಹೀರ್ಕೊಂಡಿದೆ. ನಾವೇನ್ ಮಾಡ್ತಾ ಇದ್ದೀವಿ, ನಾವು ಬದಲಾವಣೆಯಾಗಿ ನಮ್ಮನ್ನ ನಾವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿ ನಾವು ಹೊರಗೆ ಬಂದಾಗ ನಾವು ಹೆಚ್ಚು ಹೆಚ್ಚು ಸಾಧನೆಯಲ್ಲಿ ಬೇರ್ ಬಿಡ್ತಾ ಹೋಗ್ತಾ ಇದ್ದೀವಿ. ಇದ್ ನೋಡಿ, ಬೆಳಗ್ಗೆ 3 ಗಂಟೆಯಿಂದ 6 ಗಂಟೆ ಧ್ಯಾನ ಮಾಡ್ತೀವಿ. ಯಾರಿಗೂ ಗೊತ್ತಿಲ್ಲ, ನಮ್ಮ ಪಕ್ಕದ ಮನೆಯವ್ರಿಗೂ ಗೊತ್ತಿಲ್ಲ. ಆದ್ರೆ ಎಲ್ಲೆಲ್ಲೋ ಸಮಾನ ಮನಸ್ಕರಾದ ನಮಗೆ ಎಲ್ಲರಿಗೂ ಗೊತ್ತಿಲ್ಲ. ನಾವೇನ್ ಮಾಡಿದೀವಿ, ಎಲ್ಲರೂ ಸೇರಿ ಒಂದ್ ಕಡೆ ಬಂದು ಕೂತ್ಕೊಂಡ್ಮೇಲೆ ನಮ್ಮಲ್ಲಿ ಬದಲಾವಣೆಗಳು ಕಾಣೋದಕ್ಕೆ ಶುರು ಆಯ್ತು.
ನಾವು ಬದಲಾವಣೆ ಮಾಡ್ಕೊಳ್ತಾ ಹೋಗ್ತೀವಿ. ಮಾಸ್ಟರ್ಸ್ ಈಗ ಹೇಳಿ, ನಿಮ್ಮ ಲೈಫಲ್ಲಿ ಯಾರ ಮೇಲಾದ್ರೂ ಕಂಪ್ಲೇಂಟ್ಗೆ ಜಾಗ ಇದೆಯಾ? ನಿಮ್ಗೆ ಅನ್ಯಾಯ ಆಗಿದೆ ಅಂತ ಯಾವತ್ತಾದ್ರೂ ಫೀಲ್ ಆಗಿದೆ? ಮಿಕ್ಕವರೆಲ್ಲ ಚೆನ್ನಾಗಿದ್ದಾರೆ, ನನಗ್ ಮಾತ್ರ ಕಷ್ಟ ಅನ್ನೋ ಫೀಲಿಂಗ್ ಇದೆಯಾ? ಒಂದಿಷ್ಟಾದ್ರೂ ಏನಾದ್ರೂ ಕಂಪ್ಲೇಂಟ್ ಅನ್ನೋದು ಉಳ್ಕೊಂಡಿದ್ಯಾ ನಿಮ್ ಲೈಫಲ್ಲಿ? ಯಾರ ಮನ್ಸಲ್ಲಾದ್ರೂ ಏನಾದ್ರು? ನೋ ಸರ್. ಓಕೆ. ಅದೇ ನಾವು ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ನಮ್ಮ ಒಬ್ಬರನ್ನ ಬಿಟ್ಟು ಎಲ್ಲರೆಡೆಗೆ ಕಂಪ್ಲೇಂಟ್. ಅವನ್ ಸರಿ ಇಲ್ಲ, ಇವನ್ ಸರಿ ಇಲ್ಲ, ಅವನು ಹಾಗೆ, ಇವನು ಹಾಗೆ, ಅವ್ನು ಹಂಗ್ ಮಾಡ್ಬೇಕು, ಇವ್ನು ಹಿಂಗ್ ಮಾಡ್ಬೇಕು, ಅವ್ರನ್ನ ತಿದ್ದಬೇಕು, ಅವ್ರನ್ನ ಸರಿಯಾಗಿ ನೋಡ್ಬೇಕು, ಅವ್ರಿಗೊಂದ್ ಟೈಮ್ ಬರುತ್ತೆ, ಏನೇನೇನೇನೇನೇ. ಈಗ ನಾವ್ ಏನ್ ಮಾಡಿದೀವಿ ಮಾಸ್ಟರ್ಸ್? ನಿಜವಾಗ್ಲೂ ಚೆಕ್ ಮಾಡ್ಕೊಡ್ರಿ. ನಾವು ಇನ್ನೊಬ್ಬರನ್ನ ತಿದ್ದೋದನ್ನ ಬಿಟ್ಟಿವಿ ಇಷ್ಟು ವರ್ಷ. ನಮ್ಮನ್ನ ನಾವು ತಿದ್ಕೊಳ್ಳೋದಕ್ಕೆ ಶುರು. ಈಗ ಹೇಳಿ, ಬದಲಾದವರು ನೀವು, ಜಗತ್ತು? ತೀರಾ ಸರಳ ಪ್ರಶ್ನೆ ಇದೆ. ನಾವು. ಎಸ್, ನಾವು, ವಿ, ನಾವು. ಓಕೆ, ಎಸ್. ಹಾಗಾದ್ರೆ ಈಗ ನೋಡಿ, ನಾವು ಬದಲಾಗೋದ್ರಿಂದ ನಮಗೆ ಜಗತ್ತು ಬದಲಾದಂತೆ ಆಗಿದೆಯೋ ಇಲ್ಲವೋ? ಓ, ಇದಕ್ಕೆಲ್ಲ ಯಾರು ಕಾರಣ ಅಲ್ಲ, ಅವ್ರು ಯಾರು ಕಾರಣ ಅಲ್ಲ. ಈಗ ಜಗತ್ತು ಸರಿ ಕಾಣ್ತಾ ಇದೆ. ವಿಚಿತ್ರ ಅಂದ್ರೆ ನಮ್ಮನ್ನ ನಾವು ಬದಲಾಯಿಸ್ಕೊಂಡಿವಿ, ಜಗತ್ತನ್ನ ಬದಲಾಯಿಸಲಿಲ್ಲ. ಮತ್ತೆ ನಮ್ಮನ್ನ ಬದಲಾಯಿಸ್ಕೊಂಡ್ಮೇಲೆ ಜಗತ್ತು ಸರಿ ಕಾಣ್ತದೆ. ಎಷ್ಟು ವಿಚಿತ್ರ ಇದೆ. ಒಂದು ಪುಟ್ಟ ಎಕ್ಸಾಂಪಲ್ ಹೇಳ್ಬೋದು, ನಿಮ್ಗೆಲ್ಲರಿಗೂ ಗೊತ್ತಿದೆ ಎಕ್ಸಾಂಪಲ್. ಜಗತ್ತಿನ ನಕ್ಷೆಯನ್ನ ಹರಿದು ತುಂಡು ಮಾಡಿ ಒಂದ್ ಮಗುವಿನ ಕೈಗೆ ಕೊಟ್ಟು, ಇದನ್ನ ಸರಿಪಡಿಸು, ಸುಮಾರು ಪೀಸ್ ಮಾಡಿ ಇದನ್ನ ಸರಿಪಡಿಸು ಅಂತ ಕೊಟ್ಟಾಗ, ಜಗತ್ತಿನ ನಕ್ಷೆಯನ್ನ ಅಷ್ಟು ಸುಲಭವಾಗಿ ಎಲ್ಲಾ ತುಂಡುಗಳನ್ನ ಜೋಡಿಸೋದು ಅಷ್ಟು ಸುಲಭ. ಹಾ, ಯಥಾ ದೃಷ್ಟಿ ತಥಾ ಸೃಷ್ಟಿ ಮೇಡಮ್. ಎಸ್, ಅಬ್ಸಲ್ಯೂಟ್ಲಿ ಯು ಆರ್ ರೈಟ್. ಅಬ್ಸಲ್ಯೂಟ್ಲಿ ಯು ಆರ್. ಆ ಮಗುವನ್ನ ಕೊಟ್ಮೇಲೆ ಮಗು ಏನೋ ಜೋಡಿಸ್ಲಿಕ್ಕೆ ಹೋಗಿ ಅದು ಹಿಂದೆ ಮನುಷ್ಯನ ಮುಖವನ್ನ ನೋಡ್ಕೊಂಡಿತ್ತದು, ಆ ಜಗತ್ತಿನ ನಕಾಶೆಯ ಹಿಂದೆ. ಅದು ಮಗು ಸಿಂಪಲ್ ಆಗಿ ಮನುಷ್ಯನ ಮುಖವನ್ನ ಜೋಡಿಸ್ತು. ಅದನ್ನ ಹೀಗೆ ಹೊರಳಿಸಿ ನೋಡಿದ್ರೆ ಜಗತ್ತಿನ ನಕ್ಷೆ ಸರಿಯಾಗಿತ್ತು. ಅಂದ್ರೆ ಜಗತ್ತಿನ ನಕ್ಷೆಯ ಹಿಂದೆ ಯಾರಿದ್ದೀವಿ? ನಾವೇ. ಜಗತ್ತನ್ನ ರಿಪೇರಿ ಮಾಡೋದು ಬೇಡ. ಏನ್ ಹೇಳಿದ್ದಾರೆ? ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಅದರ ಡೊಂಕ ನಾವೇ ಕಿತ್ತಿದ್ದು. ಅದನ್ನ ಮಾಡಿದೀವ? ಇಲ್ಲ, ತನ್ನಷ್ಟಕ್ಕೆ ತಾನೇ ಆಯ್ತದು. ಸುಮ್ನೆ ನಮ್ಮನ್ನ ನಾವು ರಿಪೇರಿ ಮಾಡ್ಕೊಂಡಿವಿ. ಕಣ್ ತೆಗೆದು ನೋಡಿದ್ರೆ ಜಗತ್ತು ಚೆನ್ನಾಗಿದೆ. ನಮ್ಮ ಹಳೆಯ ಜೀವನದ ಬೆಲೆಯ ಮೇಲೆ ನಮ್ಮ ಹೊಸ ಜೀವನ ಸಿಕ್ಕಿದೆ. ಅದನ್ನ ನಾವು ಬಿಡ್ಲಿಕ್ಕೆ ತಯಾರಾದಾಗ ನಮ್ಗೆ ಹೊಸ ಜೀವನ ಸಿಕ್ತು. ಒಂದು ಹಕ್ಕಿ ಗಿಡವನ್ನ ಬಿಡ್ಲಿಕ್ಕೆ ರೆಡಿ ಆದ್ರೆ ಮಾತ್ರ ಆಕಾಶ ಸಿಗುತ್ತೆ. ಗಿಡದಿಂದ ಅದು ಜಂಪ್ ಮಾಡದೇ ಇದ್ರೆ ಅದಕ್ಕೆ ಆಕಾಶ ಸಿಗುತ್ತೆ. ಮಾಸ್ಟರ್ಸಿಗೆ ಯಾವ ಸ್ಥಿತಿಯಲ್ಲಿದ್ರು ನೀವೆಲ್ಲ ವಾರಿಯರ್ಸ್, ಅತಿ ಅದ್ಭುತವಾದ ಸ್ಥಿತಿಯಲ್ಲಿ ಇದಿರಿ. ನೆನ್ಪಿಟ್ಕೊಳ್ಳಿ, ಈಗ ನೀವು ಈ ಬ್ರಹ್ಮಾಂಡವನ್ನು ಸುಮ್ಮನೆ ಆನಂದಿಸಿ, ಅನ್ವೇಷಿಸಿ,
ಸರ್ ಎಕ್ಸಿಟ್ ಆಗ್ಯಾರ, ಒಂದ್ ನಿಮಿಷ ಹಾಗೆ ಕೂತ್ಕೊಳ್ಳೋಣ. ಅರ್ಥ ಆಯ್ತಾ ಮಾಸ್ಟರ್ಸ್? ಎಸ್ ಸರ್. ಈಗ ನೀವು ಒಂದು ಯಾತ್ರೆಯನ್ನ, ಅದ್ಭುತವಾದ ಯಾತ್ರೆಯನ್ನ ಸಾಗಿ ಬಂದಿದ್ದೀರಿ. ಈಗ ಪುನಃ ಹಿಂದೆ ಹೋಗ್ಬಿಡಿ. ಇಲ್ಲಿಂದ ನೀವು ಬ್ರಹ್ಮಾಂಡವನ್ನ ಅನ್ವೇಷಿಸಿ, ಜೀವನವನ್ನ ಆನಂದಿಸಿ. ಒಂದು ನೆನ್ಪಿಟ್ಕೊಳ್ಳಿ, ಈ ನಿಮ್ಮ ಸ್ಥಿತಿಯಲ್ಲಿ ಯಾವುದು ಫ್ರೀಕ್ವೆನ್ಸಿಗೆ ಸರಿ ಇಲ್ಲವೋ ಒಂದು ಅಲ್ಲಿಂದ ಜಾಗ ಖಾಲಿ ಮಾಡಿ, ಇಲ್ಲ ಅಲ್ಲಿ ನಿಮ್ಮ ಎನರ್ಜಿಯನ್ನ ಹಾಕಿ. ಎರಡೇ ಪಾಯಿಂಟ್. ಅದರಿಂದ ನೀವು ಪರಿಣಾಮಕ್ಕೆ ಒಳಗಾಗಬೇಡಿ, ನೀವು ಅಫೆಕ್ಟ್ ಆಗ್ಬೇಡಿ. ನಿಮ್ಮಿಂದ ಬೇಕಿದ್ರೆ ಅವ್ರಿಗೆ ಇಫೆಕ್ಟ್ ಆಗಿ, ನೀವು ಅದಕ್ಕೆ ಅದರ ಪರಿಣಾಮಕ್ಕೆ ಒಳಗಾಗದ್ರಿ. ಮಾಸ್ಟರ್ಸ್ ಯಾಕೆ ಇದು ಅಂದ್ರೆ, ನೀವು ನಿಜಕ್ಕೂ ಈ ಸ್ಥಿತಿಯನ್ನು ತಲುಪಿದ್ದೀರ. ಆದ್ರೆ ಯಾರಾದ್ರೂ ಒಬ್ರು ಬೇಕು ನಿಮ್ಗೆ, ಹೌದು ನೀವು ಈ ಸ್ಥಿತಿಯನ್ನ ತಲುಪಿದಿರಿ ಅಂತ. ನೀವು ಡಿಗ್ರಿ ಮುಗಿಸಿದಿರಿ, ಸಿಲೆಬಸ್ ಎಲ್ಲ ಓದ್ಕೊಂಡಿದ್ದೀರಿ, ಯಾವ್ದೇ ಪ್ರಶ್ನೆ ಕೇಳಿದ್ರು ಬರೀಲಿಕ್ಕೆ ಬರುವಷ್ಟು ನೀವು ತಯಾರಿ ಮಾಡ್ಕೊಂಡಿದ್ದೀರಿ. ಆದ್ರೆ ನೀವು ಮಾಡ್ಕೊಂಡ ತಯಾರಿ ಸರಿಯಾಗಿದೆ ಅಂತ ಯಾರಾದ್ರೂ ನಿಮ್ಗೆ, ಹೌದು ಇಲ್ಲಿಂದ ಪಾಸ್ ಆಗಿ ನೀವು ಮುಂದೆ ಹೋಗ್ಬೋದು ಅಂತ ಒಂದು ಪ್ರಮಾಣ ಪತ್ರ, ನೀವು ಈ ಸ್ಥಿತಿಯನ್ನ ತಲುಪಿದೀರಾ. ಇದನ್ನ ಕಾಪಾಡ್ಕೊಳ್ತಾ ವಿಸ್ತರಿಸ್ಕೊಳ್ತಾ ಹೋಗಿ, ಎಷ್ಟು ಬೇಕಾದಷ್ಟು ವಿಸ್ತರಿಸಿಕೊಳ್ಳಿ. ಯಾರಿಗೇನಾದ್ರೂ ಡೌಟ್ ಇದೆಯಾ? ಇಲ್ಲ ಸರ್ ನನಗಿನ್ನೂ ಒಂಚೂರು ಏನೋ ಕೊರತೆ ಇದೆ ಅಂತ ಇದೆಯಾ? ಕ್ಲಿಯರ್ ಆಗಿ ಇಷ್ಟು ವರ್ಷ ನೀವು ಈಗ ಈ ಸಾಧನೆ ಮಾಡ್ತಾ ಇದ್ದೀರ. ಇಷ್ಟು ದಿನಗಳಿಂದ ನೀವು ಬೆಳಗ್ಗೆ 3 ಗಂಟೆಯಿಂದ 6 ಗಂಟೆ ಅಲ್ಲದೆ ಇಡೀ ದಿನ ನಿಮ್ಮನ್ನ ನೀವು ಹೊರಗಲಿಗೆ ಹಚ್ಚಿ ಚೆಕ್ ಮಾಡ್ಕೊಳ್ತಾ ಇದ್ದೀರ. ಈಗ ನೀವು ಇಲ್ಲಿಂದ ಬ್ರಹ್ಮಾಂಡವನ್ನು ಅನ್ವೇಷಿಸಿ, ಸ್ವತಂತ್ರ ಹಕ್ಕಿಯ ರೀತಿ ಬ್ರಹ್ಮಾಂಡವನ್ನು ಅನ್ವೇಷಿಸಿ. ಅರ್ಥ ಆಯ್ತಾ ಮಾಸ್ಟರ್ಸ್? ಸುಮ್ಮನೆ ಎಲ್ಲರೂ ಬೆಳಗಿನ ಒಂದು ಮಹಾಶಕ್ತಿಗಾಗಿ 3 ಗಂಟೆ ಮೌನವಾಗಿ ಕೂತ್ಕೊಂಡು ಧ್ಯಾನ ಮಾಡೋದು, ಮಿಕ್ಕ ಟೈಮಲ್ಲಿ ನಮ್ಮ ಜೀವನವನ್ನ ಆನಂದಿಸೋದು, ಬ್ರಹ್ಮಾಂಡವನ್ನ ಅನ್ವೇಷಿಸೋದು, ಹೊಸ ಹೊಸ ಜ್ಞಾನವನ್ನ ಪಡ್ಕೊಳ್ಳೋದು, ಜೀವನವನ್ನ ಸೆಲೆಬ್ರೇಟ್ ಮಾಡೋದು. ಕ್ಲಿಯರ್ ಆಯ್ತಾ? ಏನಾದ್ರೂ ಡೌಟ್ ಇದೆಯಾ? ಕ್ಲಿಯರ್ ಆದ್ರೆ ಒಂದು ಮೆಸೇಜ್ ಹಾಕಿ, ಇಲ್ಲ ಒಂದು ಚಪ್ಪಾಳೆ ತಟ್ಟಿ. ಡೌಟ್ ಇದ್ರೆ ಥಟ್ ಅಂತ ಒಂದು ಮೆಸೇಜ್ ಹಾಕಿ, ಇಲ್ಲ ಪ್ರಶ್ನೆ ಕೇಳಿ. ಎಸ್, ಕ್ಲಿಯರ್ ಆಯ್ತು. ಯೋಚನೆಗೆ ಬಿದ್ರ ಎಲ್ರು? ಓಕೆ, ಎಸ್ ಎಸ್ ಎಸ್. ನೆನ್ಪಿಟ್ಕೊಳ್ಳಿ, ಇನ್ಮೇಲೆ ನಾವೆಲ್ಲರೂ ಸ್ವತಂತ್ರ ಹಕ್ಕಿಗಳು. ಯಾರಿಗೂ ಯಾರದೂ ಬಂಧನವಿಲ್ಲ. ನಮ್ಮ ಮೇಲೆ, ಭೂಮಿಯ ಮೇಲೆ ಯಾರ ಬಂಧನವೂ ಇಲ್ಲ. ಇಲ್ಲಿವರೆಗೆ ನಾವೇ ಇಂಪೋಸ್ ಮಾಡ್ಕೊಂಡಿದ್ವಿ, ನಾವೇ ಹೇರ್ಕೊಂಡಿದ್ವಿ. ಈಗ ನಮ್ಗೆ ಅರ್ಥ ಆಯ್ತು, ನಾವು ಮುಕ್ತ ಆಗಿದ್ದೀವಿ. ಮಾಸ್ಟರ್ಸ್, ಈ ಕ್ಷಣದಿಂದ ಬುದ್ಧನಂತೆ ಬದುಕಲು ಆರಂಭಿಸಿ. ಪ್ರತಿ ಕ್ಷಣ ಎಚ್ಚರದಿಂದಿರಿ, ಎಚ್ಚರದಿಂದ ಮಾತಾಡಿ, ಎಚ್ಚರದಿಂದ ಯೋಚಿಸಿ. ಎಚ್ಚರದಿಂದ ತಿನ್ನಿ, ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಎಲ್ಲಿ ತಿನ್ಬೇಕು, ಎಲ್ಲಿ ತಿನ್ಬಾರ್ದು.
ಓಕೆ, ಈ ಬುದ್ಧತ್ವದ ಜೀವನ ನಿಮ್ಮದು. ಅರ್ಥ ಆದವರು ಚಪ್ಪಳ ಹಾಕ್ಬೋದು, ಅರ್ಥ ಆಗದೆ ಇರೋರು ಪ್ರಶ್ನೆ ಕೇಳ. ಸರ್ ಎಲ್ರು ಮ್ಯೂಟ್ ಆದ್ರು. ಓಕೆ, ಸರ್ ಅನ್ಮ್ಯೂಟ್ ಇದೆ ಸರ್. ಹಾ ಓಕೆ, ಎಸ್ ಸರ್ ಅನ್ಮ್ಯೂಟ್ ಇದ್ದೀರಿ. ಓಕೆ, ಎಸ್, ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್, ಬುದ್ಧ ಪೂರ್ಣಿಮೆಯ ಅತ್ಯಂತ ಶ್ರೇಷ್ಠ ಗಿಫ್ಟ್ ಏನು ಅಂದ್ರೆ ನಾವೇ ಬುದ್ಧರಾಗೋದು, ನಾವೇ ಬುದ್ಧತ್ವ ಹೊಂದೋದು. ಬುದ್ಧ ಪೂರ್ಣಿಮೆ ಬರ್ತಾ ಇದೆ, ಸಂಬುದ್ಧರಾಗಿ ಬುದ್ಧ ಪೂರ್ಣಿಮೆಯ ಸೆಲೆಬ್ರೇಟ್ ಮಾಡಿ. ಯಾರೋ ಒಬ್ಬ ಬುದ್ಧನ ಸಂಬುದ್ಧತ್ವವನ್ನ, ಬುದ್ಧತ್ವವನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಅದರೊಂದಿಗೆ ನಮ್ಮ ಬುದ್ಧತ್ವವನ್ನು ನಾವು ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀವಿ. ಪೂರ್ಣಿಮೆಗೆ ಎಲ್ಲೋ ಇದ್ದಾರೆ, ಬೆಂಗಳೂರಿಗೆ. ಸರ್ ಅನ್ಮ್ಯೂಟ್ ಮಾಡಿದ್ರೆ ಇದೊಂದು ಸಮಸ್ಯೆ. ಮಾಮೂಲಿ ನಾವು ಪಿರಮಿಡ್ ವ್ಯಾಲಿ. ಬಂದ್ ಮಾಡ್ರಿ, ಮ್ಯೂಟ್ ಮಾಡ್ರಿ. ಅರ್ಥ ಆಯ್ತಾ ಮಾಸ್ಟರ್ಸ್? ಅರ್ಥ ಆಯ್ತಾ ನಿಮ್ಗೆ? ಬುದ್ಧ ಪೂರ್ಣಿಮೆ ಸಮೀಪಿಸ್ತಾ ಇದೆ. ಏನು ಬುದ್ಧ ಪೂರ್ಣಿಮೆಗೆ ನಾವು ಪಾರ್ಟಿಸಿಪೇಟ್ ಮಾಡುವಂತ ಸ್ಥಿತಿ ಅಂದ್ರೆ ನಾವು ಬುದ್ಧ, ನಮ್ಮನ್ನ ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಹೋಗ್ತಾ ಇದೀವಿ. ನಮ್ ಜೊತೆ ಎಷ್ಟೆಲ್ಲಾ ಬುದ್ಧರು ಸಂಬುದ್ಧರು ಬಂದಿದಾರಲ್ಲ, ನಾವೆಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡೋದಕ್ಕೆ ನಾವು ಸೇರ್ತಾ ಇದ್ದೀವಿ. ಯಾರೋ ಒಬ್ಬ ವ್ಯಕ್ತಿಯ ಸಲುವಾಗಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ ಒಬ್ಬ ವ್ಯಕ್ತಿ ತನ್ನ ಸಲುವಾಗಿ ತಾನು ಎಂದೂ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ, ಮಿಕ್ಕವರೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಓಕೆ, ಬುದ್ಧ ಪೂರ್ಣಿಮೆಯ ಹೊತ್ತಿಗೆ ಆ ಸಂಬುದ್ಧತ್ವವನ್ನ ಅರಳಿಸಿಕೊಳ್ಳಿ. ಏನಾದ್ರೂ ದೋಷಗಳಿದ್ರೆ ತಿದ್ಕೊಳ್ಳಿ. ನಮ್ಮ ದೋಷಗಳನ್ನ ತಿದ್ಕೊಳ್ಳೋದಕ್ಕೆ ಸಂಕೋಚ ಬೇಡ. ನಾವೆಷ್ಟು ನಮ್ಮ ದೋಷಗಳನ್ನ ತಿದ್ಕೊಳ್ತೀವೋ ಅಷ್ಟು ಪರಿಪೂರ್ಣ ಬುದ್ಧತ್ವ ಸ್ಥಿತಿಯಲ್ಲಿ ನಾವು ಇರ್ತೀವಿ. ಓಕೆ, थैंक यू मास्टर्स, थैंक यू सो मच. यस मास्टर्स, अभी जो हम हैं, किस वजह से हम इस स्थिति में, हम इस स्थिति में पुराने जीवन को छोड़ने के संकल्प किए, हमने नए जीवन को अपनाने का संकल्प किया. कोई पॉम्पलेट मिला, किसी ने मैसेज किया, कोई वीडियो देखा, किसी ने कहा कि ऐसा प्रोग्राम है, तो उस एक बहुत ही छोटे से धागे को पकड़कर हम एक एक कदम, एक एक सीढ़ी चढ़ते हुए आज हम इस मुकाम तक पहुंचे हैं. तो इसके पीछे किसका संकल्प है? आपका, मतलब हमारा. तो आज जिस जीवन की स्थिति को हम एंजॉय कर रहे हैं, इसका फायदा उठा रहे हैं, इसका आनंद ले रहे हैं, तो एक किसके फल पर है? आपके पिछले जीवन को, एट द कॉस्ट ऑफ योर प्रीवियस लाइफ, आपके पिछले जीवन को छोड़ने के लिए आप तैयार हो गए, नए को अपनाने के लिए तैयार हो गए, और पिछले जीवन को छोड़कर नए जीवन को अपनाने में बीज के जैसे आपने फूटा. आपने इनकार नहीं किया, मैं क्यों फूटूं, मैं मर जाता हूं, मैं मर जाती हूं, मैं वैसे ही बचती हूं. तो एक दिन बीज अंदर से खोखला हो जाता है, कोई दीमक खा जाता है, और वही बीज जमीन में पड़कर अगर चेंज होने के लिए तैयार हुआ तो बहुत बड़ा वृक्ष होता है.
वृक्ष क्या है? एक दिन वो बीज था। हम मास्टर्स ध्यान में आने से पहले बीज रूप में थे। आज इतने दिनों के ध्यान की साधना के बाद हम वृक्ष रूप में हैं। और अभी भी जो भी दोष बचा है, आपको लगता है कि कोई दोष है, अपने दोषों को सुधारने में कभी भी संकोच मत कीजिए, कभी भी हिचकिचाना नहीं। जो अपने दोषों को सुधार करने में संकोच करता है, वो कभी बुद्धत्व को उपलब्ध नहीं होता। जो अपने दोषों को सुधार करने के लिए तैयार होता है, वही बुद्धत्व को उपलब्ध होता है। आज आप अपने को चेक कीजिए, ध्यान में आने से पहले कैसे थे और आने के बाद कैसे हो गए। ध्यान में आने से पहले दुनिया में हर किसी की ओर आप उंगली उठा के दोष देते थे, ये ऐसा है, ये ऐसा है, उसको ऐसा करना चाहिए, उसको ठीक करना चाहिए, ये ऐसा है, दुनिया ठीक नहीं है, ऐसे 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 दुनिया के कंप्लेंट मोड में थे। लेकिन अपने को चेंज करने के बाद क्या हुआ? वो कंप्लेंट चला गया, और जब अपने को सुधारा तो आपने आंख खोल के देखा तो सारी दुनिया ठीक लगी, किसी के ऊपर दोष नहीं, किसी के ऊपर भी दोष नहीं। क्या हुआ? जैसे हमारी दृष्टि बदल गई, वैसे संपूर्ण सृष्टि बदल गई। और सर क्या कहते हैं? यथा दृष्टि तथा सृष्टि। अगर अभी भी सृष्टि में कहीं आपको कंप्लेंट नजर आता है तो चेक कीजिए, अपने आंखों का दोष है, उसे ठीक कर लीजिए। अपने अपनी दृष्टि को सुधारा तो सारी सृष्टि सुधार। इसके लिए अपने को चेंज होना पड़ता है मास्टर्स, अपने को एक्सेप्ट करना पड़ता है, अपने दोषों को एक्सेप्ट करना पड़ता है। हम अपने दोषों को एक्सेप्ट नहीं करते, हमेशा अपनी खूबी को बताते हैं दुनिया को, अपने दोषों के बारे में कभी नहीं बोलते। हमेशा अपनी खूबी बताना, दूसरों के सामने हमेशा अपनी खूबी बताना। मतलब जितना आप अपनी खूबी बता रहे हैं, उतना आप अपने दोषों को छिपा रहे हैं। सिंपल। अगर कोई भी व्यक्ति अपनी खूबी बता रहा है तो साफ साफ समझ लेना कि अपने दोषों को छिपा रहा है। किसी भी महापुरुष को देखा है आपने अपनी खूबी बताते हुए अपने बारे में? क्या बुद्ध ने कभी अपनी विशेषताओं को बताया दूसरों के सामने? उन्होंने जी के दिखाया। तो मास्टर्स, बुद्ध पूर्णिमा आ रही है। सबसे बड़ा गिफ्ट इस दुनिया को क्या होगा कि हम भी बुद्ध की स्थिति में, संबुद्धत्व की स्थिति में रहे। बुद्ध पूर्णिमा यानी हम किसी एक व्यक्ति को सेलिब्रेट नहीं कर रहे, अपने बुद्धत्व को भी सेलिब्रेट कर रहे हैं। अपने साथ जितने लोग बुद्धत्व को उपलब्ध हुए, अपने जीवन में बदलाव लाए, परिवर्तन लाए, उनके परिवर्तन को सुनकर हम खुश हो रहे हैं, सभी मिलकर सेलिब्रेट कर रहे हैं। मास्टर्स, एक दिन पूरी दुनिया, सारे लोग मिलकर बुद्ध पूर्णिमा को सेलिब्रेट करने का समय आता है। मिलकर मतलब सभी एक ही जगह नहीं, अपने अपनी जगह दुनिया के सारे लोग बुद्धत्व को उपलब्ध होकर बुद्ध पूर्णिमा को सेलिब्रेट करते हैं। तो इसके लिए बेस्ट तरीका अपने को पूर्ण रूप से चेंज करना और खुद परिपूर्ण रूप से समझना। तो इसके बाद दुनिया में कभी भी किसी के ऊपर कंप्लेंट नहीं होगा। अब आप कंप्लेंट मोड में नहीं, एक्सेप्टेंस मोड में, क्योंकि आपको पता चला आपकी दृष्टि में ही दोष है, दुनिया में दोष नहीं। किस रंग के चश्मे पहनते हैं, दुनिया उसी रंग से दिखती। चश्मा निकाल के देखते हैं तो दुनिया साफ साफ दिखती। तो हमें अपने दृष्टिकोण के चश्मे को हटाकर दुनिया को देखना चाहिए। तो दुनिया दुनिया में कहीं भी दोष नहीं मास्टर्स, कहीं भी दोष नहीं।
आज से हमारे मुंह से यदि कंप्लेंट आया तो समझ लीजिए अभी भी थोड़ा सा दृष्टि का दोष हमारे अंदर बचा हुआ है। चेक कर लीजिए अपने आप को। बुद्ध पूर्णिमा सेलिब्रेट करने आ जाइए, सभी मिलकर सेलिब्रेट करेंगे, अपने संबुद्धत्व को सेलिब्रेट करेंगे, अपने बुद्धत्व को सेलिब्रेट करेंगे, अपने बदलाव को सेलिब्रेट करेंगे। ध्यान से पहले कैसे मैं किस स्थिति में थी, किस स्थिति में था और आज किस स्थिति में हूं, ये सेलिब्रेट करेंगे। मास्टर्स, बुद्ध पूर्णिमा और एक बार याद रखिए, किसी एक व्यक्ति का सेलिब्रेशन नहीं है, हम सबके बुद्धत्व का सेलिब्रेशन करने के लिए हम सभी मिलके इस त्योहार को मना रहे हैं। हमारे लिए धरती पर सबसे बड़ा त्योहार है, याद रखो, सबसे बड़ा त्योहार। सभी बुद्धत्व को पाए हुए लोग सभी सेलिब्रेट कर रहे हैं, अपने लाइफ के ट्रांसफॉर्मेशन को सेलिब्रेट कर रहे हैं। दुनिया में ऐसा त्योहार कहाँ देखा है? तो बुद्ध पूर्णिमा अपने नजदीकी पिरामिड ध्यान केंद्रों में एकत्रित होने के लिए तैयार हो जाइए। थैंक यू, थैंक यू, थैंक यू।